ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಸ್ಕೂಟರ್ ದಿ ಆಲ್ ನ್ಯೂ 2024 ಯಮಹಾ ಏರಾಕ್ಸ್ 155cc, ಮೈ ಫೇವರೇಟ್, ದಿ ಮ್ಯಾಕ್ಸಿ ಸ್ಪೋರ್ಟ್ಸ್ ಸ್ಕೂಟರ್ ಇನ್ ಇಂಡಿಯಾ. ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು, ಏರಾಕ್ಸ್ 155cc ಸ್ಕೂಟರ್ ನ ಯಾಕೆ ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರಂತ. ಯಾಕೆ ಆ ತರ ಕರೀತಾರಂದ್ರೆ, ಏರಾಕ್ಸ್ ಸ್ಕೂಟರ್ ನ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದೆ 155cc. ಬೈಕ್ ಅಲ್ಲಿರೋ ಫೀಚರ್ಸ್, ಕಾರ್ ಅಲ್ಲಿರೋ ಫೀಚರ್ಸ್ ಈ ಒಂದು ಸ್ಕೂಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಲೈಕ್ ಯಾವ ತರ ಫೀಚರ್ಸ್ ಅಂದ್ರೆ, ಮೇಜರ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಮೇನ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಜೊತೆ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ, ಕೀಲೆಸ್ ಸ್ಟಾರ್ಟ್ ಬರುತ್ತೆ ಈ ಒಂದು ಸ್ಕೂಟರ್ ಅಲ್ಲಿ. ನಾರ್ಮಲ್ ಸ್ಕೂಟರ್ ಬಾಡಿಗೆ ಕಂಪೇರ್ ಮಾಡಿದ್ರೆ ಏರಾಕ್ಸ್ ಸ್ಕೂಟರ್ ನ ಬಾಡಿ ತುಂಬಾನೇ ದೊಡ್ಡದಾಗಿರುತ್ತೆ, ಹಗ್ಲವಾಗಿರುತ್ತೆ, ಉದ್ದವಾಗಿರುತ್ತೆ. ಸೊ ಅದಕ್ಕೆ ಇದನ್ನ ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರೆ. ಸೊ ಬನ್ನಿ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಯಮಹಾ ಏರಾಕ್ಸ್ 155cc ಮ್ಯಾಕ್ಸಿ ಸ್ಕೂಟರ್ ನಲ್ಲಿ 2 ಟೈಪ್ಸ್ ಆಫ್ ಮಾಡೆಲ್ಸ್ ಬರುತ್ತೆ. ಏರಾಕ್ಸ್ 155cc ವರ್ಷನ್ ಎಸ್ ಅಂತ ಬರುತ್ತೆ, ಏರಾಕ್ಸ್ 155cc ಅಂತ ಬರುತ್ತೆ. ಈ ವಿಡಿಯೋದಲ್ಲಿ ನಾನ್ ರಿವ್ಯೂ ಮಾಡ್ತಿರೋ ಸ್ಕೂಟರ್ ಏರಾಕ್ಸ್ 155 ವರ್ಷನ್ ಎಸ್ ಸ್ಕೂಟರ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಏರಾಕ್ಸ್ ವರ್ಷನ್ ಎಸ್ ಮ್ಯಾಕ್ಸಿ ಸ್ಕೂಟರ್ ನ ಮೇಜರ್ ಫೀಚರ್ಸ್ ವಿಚಾರಕ್ಕೆ ಬಂದಾಗ, ಸ್ಮಾರ್ಟ್ ಕೀ ಬರುತ್ತೆ ವಿತ್ ಆನ್ಸರ್ ಬ್ಯಾಕ್ ರಿಮೋಟ್ ಸೆನ್ಸರ್ ಜೊತೆ ಬರುತ್ತೆ. ನಿಮಗೆ ಕೀ ಕೊಟ್ಟಿರಲ್ಲ, ಒಂದು ರಿಮೋಟ್ ಕೊಟ್ಟಿರ್ತಾರೆ. ಆ ರಿಮೋಟ್ ನ ಒತ್ತೋದಾಗ ನಿಮಗೆ ಫ್ಲಾಶಿಂಗ್ ಬಿಂಕರ್ಸ್ ಬರುತ್ತೆ, ಬಜಾರ್ ಸೌಂಡ್ ಬರುತ್ತೆ, ಈಸಿಲಿ ಐಡೆಂಟಿಫೈ ಸ್ಕೂಟರ್ ಬರುತ್ತೆ. ಅಂದ್ರೆ ಕಾರಲ್ಲಿ ಯಾವ ತರ ಯೂಸ್ ಮಾಡ್ತೀವೋ ರಿಮೋಟ್ ಸೆನ್ಸರ್ ನ ಅಥವಾ ರಿಮೋಟ್ ಕೀನ, ಆ ತರ ಯೂಸ್ ಆಗುತ್ತೆ ಈ ಒಂದು ಸ್ಕೂಟರ್ ಅಲ್ಲಿ. ಮತ್ತೆ ಕೀಲೆಸ್ ಇಗ್ನಿಷನ್ ಬರುತ್ತೆ. ಯಾವ ತರ ಅಂದ್ರೆ ಐ ಅಂಡ್ ಕಾರ್ಸ್ ಅಲ್ಲಿ ಸ್ಟಾಪ್ ಸ್ಟಾರ್ಟ್ ಇಂಜಿನ್ ಬರುತ್ತಲ್ಲ, ಆ ತರ ವರ್ಕ್ ಆಗುತ್ತೆ ಈ ಒಂದು ಸ್ಕೂಟರ್. ಮತ್ತೆ ಈ ಒಂದು ಸ್ಕೂಟರ್ ನ ಬೂಟ್ ಅಥವಾ ಫ್ಯೂಯಲ್ ಲಿಡ್ ನ ಓಪನ್ ಮಾಡಕ್ಕೆ ನಿಮಗೆ ಒಂದು ಕೀ ಕೊಟ್ಟಿರಲ್ಲ, ಜಾಸ್ಟಿಕ್ ಬಟನ್ ತರ ಕೊಟ್ಟಿರ್ತಾರೆ. ಅಲ್ಲಿ ನೀವು ಗಾಡಿನ ಆಫ್ ಆನ್ ಮತ್ತೆ ಇಗ್ನಿಷನ್ ಮಾಡಕ್ಕೆ ನೀವು ರೊಟೇಟ್ ಮಾಡಬೇಕಾಗುತ್ತೆ. ಫ್ಯೂಯಲ್ ಲಿಡ್ ನ ಓಪನ್ ಮಾಡಕ್ಕೆ ಫ್ಯೂಯಲ್ ಬಟನ್ ಒತ್ತಬೇಕು, ಬೂಟ್ ನ ಓಪನ್ ಮಾಡಕ್ಕೆ ಸೀಟ್ ಬಟನ್ ಒತ್ತಬೇಕು. ಈ ಒಂದು ಆಕ್ಷನ್ಸ್ ಎಲ್ಲ ಎಂಗೇಜ್ ಆಗಬೇಕು ಅಂದ್ರೆ ರಿಮೋಟ್ ಬಟನ್ ಒತ್ತಬೇಕು ಅಥವಾ ಗಾಡಿ ಹತ್ರ ಇರಬೇಕು. ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಸ್ಕೂಟರ್ ಅಲ್ಲಿ ಇದೆ. ವೈ ಕನೆಕ್ಟ್ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಸಿಂಕ್ರೋನೈಸ್ ಮಾಡಿದ್ರೆ ನಿಮಗೆ ಒಳ್ಳೆ ಡೇಟಾ ಇನ್ಫಾರ್ಮೇಶನ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮುಖಾಂತರ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನ ಡಿಸೈನ್ ವಿಚಾರಕ್ಕೆ ಬಂದಾಗ ತುಂಬಾ ದೊಡ್ಡದಾಗಿದೆ, ಫುಟ್ ಏರಿಯಾ ಎಲ್ಲ ಚೆನ್ನಾಗಿದೆ, ಫುಟ್ ಪೆಕ್ಸ್ ಎಲ್ಲ ಚೆನ್ನಾಗಿದೆ, ನಡುವೆ ಸಿಲಿಂಡರ್ ಹಾಕೊಂಡು ಹೋಗಕ್ ಆಗಲ್ಲ. ಇಟ್ಸ್ ಆಲ್ ಅಬೌಟ್ ಮ್ಯಾಕ್ಸಿ ಸ್ಕೂಟರ್. ಫ್ರೀ ಸ್ಟೈಲ್ ರೈಡಿಂಗ್ ಪೋಸ್ಟರ್ ಅಲ್ಲಿ ಬರುತ್ತೆ. ಅಂಡ್ ಬಿಕಾಸ್ ಈ ಒಂದು ಗಾಡಿನ ದುಡ್ಡಿರೋರೇ ತಗೊಳ್ಬೇಕು ಅಂತ ಹೇಳ್ತೀನಿ, ಯಾಕಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಈ ಒಂದು ಸ್ಕೂಟರ್ ಅಲ್ಲಿ. ಆರಾಮಾಗಿ ಲಾಂಗ್ ಡ್ರೈವ್ ಒಂದು ಸ್ಕೂಟರ್ ಅಲ್ಲಿ ಹೋಗ್ಬೋದು, ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ಓವರ್ ಆಲ್ ಟೆಕ್ನಾಲಜಿ ವೈಸ್, ಫೀಚರ್ಸ್ ವೈಸ್ ಅಂಡ್ ಬಾಡಿ ವೈಸ್, ಲುಕ್ ವೈಸ್ ಎಲ್ಲ ನೋಡಿದಾಗ ಸ್ಕೂಟರ್ ಮಾತ್ರ ಸಖತ್ತಾಗಿ ಕಾಣುತ್ತೆ, ಸಖತ್ತಾಗಿದೆ. ಏರಾಕ್ಸ್ ವರ್ಷನ್ ಎಸ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಎಲ್ಇಡಿ ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಬ್ರೇಕಿಂಗ್ ಲೈಟ್ ವಿಚಾರಕ್ಕೆ ಬಂದಾಗ ಎಲ್ಇಡಿ ಲೈಟ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ ವಿತ್ ಫುಲ್ಲಿ ಡಿಜಿಟಲ್ ಮಲ್ಟಿ ಫಂಕ್ಷನಲ್ ನೆಗೆಟಿವ್ ಎಲ್ಸಿಡಿ ಡಿಸ್ಪ್ಲೇ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಫ್ಯೂಯಲ್ ಕನ್ಸಂಪ್ಷನ್ ಇಂಡಿಕೇಟರ್ ಎಲ್ಲಾನು ಡಿಜಿಟಲ್ ಅಲ್ಲಿ ಬರುತ್ತೆ. ಬ್ಲೂಟೂತ್ ಬರುತ್ತೆ, ಮತ್ತೆ ಕ್ಲಾಕ್ ಬರುತ್ತೆ, ಹಜಾರ್ಡ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಬರುತ್ತೆ, ಹಜಾರ್ಡ್ ವಾರ್ನಿಂಗ್ಸ್ ಬರುತ್ತೆ, ಶಾರ್ಟ್ ಹ್ಯಾಂಡಲ್ ಬಾರ್ ಬರುತ್ತೆ, ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಇನ್ನ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 14 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ABS ಬರುತ್ತೆ. ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಯೂನಿಟ್ ಸ್ವಿಂಗ್ ಡಬಲ್ ಶಾಕ್ ಅಬ್ಸರ್ಬರ್ ಜೊತೆ ಬರುತ್ತೆ. ರೇರ್ ವೀಲ್ ವಿಚಾರಕ್ಕೆ ಬಂದಾಗ 14 ಇಂಚಸ್ ಟೈರ್ ಪ್ರೊಫೈಲ್ 140/70 ಸೆಕ್ಷನ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಅಲಾಯ್ ವೀಲ್ಸ್. ಬ್ಯಾಕ್ ಸೈಡ್ ಬ್ರೇಕ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಇನ್ನು ಸೀಟ್ ಹೈಟ್ 790 ಬರುತ್ತೆ. ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಫ್ಯೂಯಲ್ ಲಿಡ್ ಓಪನ್ ಮಾಡೋದು, ಫ್ಯೂಯಲ್ ಬಟನ್ ಒತ್ತಿದ್ರೆ ಓಪನ್ ಆಗುತ್ತೆ. 5.5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಈ ಒಂದು ಸ್ಕೂಟರ್ ಅಲ್ಲಿ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಮುಂದೆ ಬರುತ್ತೆ, ಮೊಬೈಲ್ ಪಾಕೆಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಈ ಸ್ಕೂಟರ್ ನ ವೇಟ್ ಬಂದು ವಿತ್ ಆಯಿಲ್ ಅಂಡ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೆ 126 kg ಇರುತ್ತೆ. 18 ಏಜ್ ಆದ್ಮೇಲೆ DL ಬಂದಾದ್ಮೇಲೆ ಹುಡುಗಿ, ಅಂಕಲ್, ಆಂಟಿ, ಅಜ್ಜಿ, ತಾತ ಯಾರು ಬೇಕಾದ್ರೂ ಓಡಿಸಬಹುದು ಈ ಸ್ಕೂಟರ್ ನ, ಯಾಕಂದ್ರೆ ಮಿನಿಮಮ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 145 ಬರುತ್ತೆ. ಓವರ್ ಆಲ್ ಟೆಕ್ನಾಲಜಿಕಲಿ ಮತ್ತೆ ಫ್ಯಾನ್ಸಿ ಫೀಚರ್ಸ್ ನೋಡಿದಾಗ ಏರಾಕ್ಸ್ ಸ್ಕೂಟರ್ ಸಖತ್ತಾಗಿದೆ. ಏರಾಕ್ಸ್ ವರ್ಷನ್ ಎಸ್ ಸ್ಕೂಟರ್ ನ ಯಾಕೆ ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರೆ ಅಂದ್ರೆ, ಇಂಜಿನ್ ಸ್ಪೆಸಿಫಿಕೇಶನ್ ಇಂದ. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು 155cc 4-4 ವ್ಯಾಲ್ ಲಿಕ್ವಿಡ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಸ್ಕೂಟರ್ ಬರುತ್ತೆ. ಮ್ಯಾಕ್ಸಿಮಮ್ ಹಾರ್ಸ್ ಪವರ್ 15 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 13 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಫ್ಯೂಯಲ್ ಸಿಸ್ಟಮ್ ಸಪ್ಲೈ ಬಂದು ಫ್ಯೂಯಲ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಸ್ಕೂಟರ್ ಅಲ್ಲಿ ಬರೀ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಅಂಡ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ವಿ ಬೆಲ್ಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಹೇಳ್ಬೇಕು ಅಂದ್ರೆ R15 ಇಂಜಿನ್ ವಿ ಬೆಲ್ಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕನ್ವರ್ಟ್ ಮಾಡಿದ್ದಾರೆ. ಇನ್ನ ಈ ಸ್ಕೂಟರ್ ಬಗ್ಗೆ ಹೇಳ್ಬೇಕಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, VVA ಎಕ್ವಿಪ್ಡ್ ಬರುತ್ತೆ, ಅಂದ್ರೆ ವೇರಿಯಬಲ್ ವ್ಯಾಲ್ಯೂ ಆಕ್ಷನ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸ್ವಿಚ್ ಬರುತ್ತೆ, ಆಟೋಮೆಟಿಕ್ ಸ್ಟಾಪ್ ಸಿಸ್ಟಮ್ ಬರುತ್ತೆ. ಎಲ್ಲ ಹೇಳಿದ್ವಿ. ಮೈಲೇಜ್ ವಿಚಾರಕ್ಕೆ ಬಂದಾಗ 35 to 40 kmpl per ಲೀಟರ್ ಮೈಲೇಜ್ ಕೊಡುತ್ತೆ.
ನೀವು ಕರೆಕ್ಟಾಗಿ ಗಾಡಿ ಓಡಿಸಿದ್ರೆ. ಹೆವಿ ಥ್ರಾಟಲ್ ಕೊಟ್ರೆ ಇದು ಮೈಲೇಜ್ ಕೊಡಲ್ಲ ಈ ಒಂದು ಗಾಡಿ. ಸರ್ವಿಸ್ ವಿಚಾರಕ್ಕೆ ಬಂದಾಗ ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ, ನಂಬರ್ಸ್ ಹೇಳಲ್ಲ ಬಟ್ ಜಾಸ್ತಿ ಆಗುತ್ತೆ. ಓವರ್ ಆಲ್ ಏರಾಕ್ಸ್ ಬಗ್ಗೆ ಹೇಳೋದಾದ್ರೆ ಈಗಿನ ಮಾರ್ಕೆಟ್ ಅಲ್ಲಿ ಇರೋ ಟೆಕ್ನಾಲಜಿ ಫೀಚರ್ಸ್ ಎಲ್ಲ ಈ ಒಂದು ಸ್ಕೂಟರ್ ಅಲ್ಲಿ ಇದೆ. ಸೊ ಪರ್ಫಾರ್ಮೆನ್ಸ್ ಮತ್ತೆ ರೈಡಿಂಗ್ ಕಂಫರ್ಟ್ ನ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ ಯಮಹಾ ಏರಾಕ್ಸ್ 155 ಸ್ಕೂಟರ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ. ಸೈಲೆಂಟ್ ಸ್ಟಾರ್ಟ್ ಫ್ಯೂಚರ್ ಇದೆ. ಲೆಟ್ಸ್ ಗೋ. ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಅಂತ ನೋಡೋಣ. ಹ್ಯಾಂಡಲ್ ಬರೋದು ತುಂಬಾ ಚಿಕ್ಕದಾಗಿದೆ. ಫ್ರಂಟ್ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಆರನ್ನು ಸ್ವಲ್ಪ ಲೋಡಾಗಿರ್ಬೇಕಿತ್ತು ಬಟ್ ಚೇಂಜ್ ಮಾಡಿಸ್ಕೊಬೋದು. ವಾವ್, ಸಖತ್ತಾಗಿದೆ. ಥ್ರಾಟಲ್ ರೆಸ್ಪಾನ್ಸು ಚೆನ್ನಾಗಿದೆ. ನನ್ನ ಹೈಟ್ ಬಂದು 5.7. ಫ್ಲ್ಯಾಟ್ ಫುಟ್ ಆಗ್ತಿದೆ ನನ್ನ ಒಂದು ಕಾಲು. ಚೆಸ್ಟು ಮತ್ತು ಹ್ಯಾಂಡಲ್ ಬರ್ಗು ತುಂಬಾ ದೂರ ಏನಿಲ್ಲ, ಏನೋ ಹತ್ರನೇ ಇದೆ. ಸೊ ಈಗ ಟ್ರಾಫಿಕಲ್ಲಿ ಓಡಿಸೋಣ ಬನ್ನಿ. ಓ ಪವರ್ ಇದೆ ಗುರು. ಆ್ಯಕ್ಚುಲಿ ಇದು ಲಿಕ್ವಿಡ್ ಕೂಲ್ ಇಂಜಿನ್ನು. R15 ಇಂಜಿನ್ನ CVT ಗೇರ್ ಬಾಕ್ಸಿಗೆ ಬಿಟ್ಟಿದ್ದಾರೆ. ಇದಕ್ಕೆ ವಿ ಬೆಲ್ಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ ಯಮಹಾದವರು. ಓಹೋ, ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮು ಇದೆ. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್. ಕಾನ್ಫಿಡೆನ್ಸ್ ಕೊಡುತ್ತೆ ನುಗ್ಸೋಕೆ. ತುಂಬಾ ಚಿಕ್ಕದಾಗಿದೆ, ಮನವರೆಲ್ಲ ಮಾಡ್ಕೊಂಡು ಹೋಗ್ಬೋದು. 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಕೊಟ್ಟಿದ್ದಾರೆ. ಆ ಒಂದು ಸೀಟು ಕೌಚ್ ಥರ ಡಿಸೈನ್ ಮಾಡಿದ್ದಾರೆ. ಬಟ್ ಸೀಟಿಂಗ್ ಪೋಸ್ಚರ್ ತುಂಬಾ ಅಪ್ರೈಟ್ ಇದೆ, ಲೆಗ್ಗು ಅಪ್ರೈಟ್ ಇದೆ. ಇದನ್ನು ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರೆ, ಯಾಕಂದರೆ ತುಂಬಾ ದೊಡ್ಡದಾಗಿದೆ ಮತ್ತು ನಡುವೆ ಸಿಲಿಂಡರ್ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಜಾಸ್ತಿ CC ಇಂಜಿನ್ನು ಜೊತೆಗೆ ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರೋದ್ರಿಂದ ಇದು ಮ್ಯಾಕ್ಸಿ ಸ್ಕೂಟರ್ ಅಂತ ಕರೀತಾರೆ. ಓಹೋ, ಬ್ಯಾಕ್ ಸೈಡ್ ಬ್ರೇಕು ಸ್ಮೂತಾಗಿದೆ. ABS ಇದ್ರೂ ಲೈಕ್ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇವರು. ಓ ಸಸ್ಪೆನ್ಷನ್ ಚೆನ್ನಾಗಿದೆ ಗುರು, ಸಸ್ಪೆನ್ಷನ್ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಚೆನ್ನಾಗಿದೆ ಫ್ರಂಟ್ಗಿನ್ನ. ಓಹೋ, ಕಂಟ್ರೋಲಿಂಗ್ ಸಾಕಾಗಿದೆ. ಬಿಕಾಸ್ ಆಫ್ ವೀಲು ತುಂಬಾ ದೊಡ್ಡದು, 14 ಇಂಚಸ್ಸು. ಆ್ಯಂಡ್ ವೀಲ್ ಬೇಸ್ ಒಂದು ಸ್ವಲ್ಪ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಅಂದರೆ ದೊಡ್ಡದು ಇಲ್ಲ, ಈ ಕಡೆ ಚಿಕ್ಕದು ಇಲ್ಲ, ಆ ಥರ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಸಸ್ಪೆನ್ಷನ್ನು ಸ್ಮೂತಾಗಿದೆ. ಬಟ್ ಈಗ ಪಾತೋಲ್ಸಿಗೆ ನುಗ್ಸಿ ಎಕ್ಸ್ಪೀರಿಯನ್ಸ್ ತಾಣನ. ಆ್ಯಕ್ಚುಲಿ ಬ್ಯಾಕ್ ಸೈಡು ಸ್ಮೂತಾಗಿದೆ, ಯಾಕಂದರೆ ಡಬಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಪಾಯಿಂಟ್ ಚರ್ಜಲ್ಲಿ ನಿಲ್ಲಿಸ್ಬೋದು ಗುರು ಗಾಡಿನ. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇರೋದ್ರಿಂದ ಸ್ಕಿಡ್ ಆಗಲ್ಲ ಗಾಡಿ. ಆ್ಯಂಡ್ ತುಂಬ ಲೀನಾಗಿದೆ ಗಾಡಿ. ಇದೆಲ್ಲ ಓಡಿಸ್ಬೋದು, ಬಟ್ ಸ್ಕೂಟರ್ಸು ಹುಷಾರಾಗಿ ಓಡಿಸ್ಬೇಕು. ಮನೋವರ್ ಅಂತೂ ಆರಾಮಾಗಿ ಕಾಣ್ಬೋದು. ಇದು ನಾರ್ಮಲ್ ಸ್ಕೂಟರ್ ಅಲ್ಲ, ಒಂದು ಸ್ಪೋರ್ಟ್ಸ್ ಸ್ಕೂಟರ್ ಅಂತ ಹೇಳ್ಬೋದು. ಈ ಒಂದು ಸ್ಕೂಟರಲ್ಲಿ ಅಡ್ರಿನಲ್ ರಶ್ ತುಂಬಾ ಇದೆ. ಆರಾಮಾಗಿ ಪಾತೋಲೆಲ್ಲ ಹೋಗುತ್ತೆ.
ರೈಡಿಂಗ್ ಲೇನೆಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಳ್ಬೋದು ಬಿಕಾಸ್ ಆಫ್ ವೈಡರ್ ಟೈ ಸೆಕ್ಷನ್ ಇದೆ ಫ್ರಂಟ್ ಟು ಬ್ಯಾಕ್ ಎರಡೂ. ಒಂದು ಸೂಪರ್ ಸ್ಕೂಟರ್ ಅಂತ ಹೇಳ್ಬೋದು, ಸೂಪರ್ ಬೈಕ್ ಅಂತ ಹೆಂಗೆ ಹೇಳ್ತೀವೋ ಅದರಲ್ಲಿ ಇದು ಸೂಪರ್ ಸ್ಕೂಟರ್ ಅಂತ ಹೇಳ್ಬೋದು. ಪಾಯಿಂಟ್ ಎಡ್ಜಿಂಗ್ ಕಟ್ ಆಗುತ್ತೆ, ನಾವು ಹೆಂಗೆ ಹೇಳ್ತೀವಿ ಹಂಗೆ ಆಟ ಆಡುತ್ತಿದ್ದು. ಓಹೋ, ಇಂಜಿನಲ್ಲಿ ಪವರ್ ಏನು ಜನರೇಟ್ ಆಗುತ್ತೋ ಸೀದಾ ವೀಲಿ ಕೊಡುತ್ತೆ, ಪವರ್ ಹಂಗೆ ಕಿತ್ಕೊಂಡು ಬರುತ್ತೆ. ಯೂಟರ್ನ್ ಯಾವ ಥರ ತಾನ್ಬೋದು ಅಂತ ನೋಡೋಣ ಬನ್ನಿ. ಯೂಟರ್ನ್ ಆರಾಮಾಗಿ ತಾನ್ಬೋದು. ಯಾವ ಥರ ಎತ್ಕೊಂಡಿರುತ್ತೆ ಗಾಡಿ ನೋಡಿ. ಕಾರ್ನರಿಂಗ್ ಯಾವ ಥರ ತಾನ್ಬೋದು ಅಂತ ನೋಡೋಣ ಬನ್ನಿ. ಭಯನೇ ಇಲ್ಲ ಗುರು, ಭಯನೇ ಇಲ್ಲ. ಈ ಒಂದು ಗಾಡಿನ ಏಪ್ರಿಲಾ SR 160 ಜೊತೆಗೆ ಕಂಪೇರ್ ಮಾಡ್ಬೋದು. ವೈ? ಬಿಕಾಸ್ ಪವರು ಮತ್ತು ವೀಲ್ ಬೇಸು ಮತ್ತು ವೀಲ್ ಸೈಜ್ ಎಲ್ಲ ನೋಡಿದಾಗ ಇಟ್ ಈಸ್ ಈಕ್ವಲ್ ಟು ಏನೋ SR 160, ಅದು ಇದು ಈಕ್ವಲ್ ಅನಿಸುತ್ತೆ. ನನಗೆ ಸೀರಿಂಗ್ ಪೋಸ್ಟರ್ ಇಷ್ಟ ಆಯಿತು, ಯಾಕಂದರೆ ಬ್ಯಾಕ್ ಪೈನ್ ಎಲ್ಲ ಬರೋಲ್ಲ. ನಾನು ಒಂದು 40 ಮಿನಿಟ್ಸಿಂದ ಓಡಿಸ್ತಿದ್ದೀನಿ. ಪವರ್ ಮ್ಯಾನೇಜ್ ಮಾಡೋರು ಈ ಒಂದು ಗಾಡಿ ಹೇಳಿ ಮಾಡಿಸಿದ್ದು. ಡೈಲಿ ಆಫೀಸು, ಕಾಲೇಜು, ಎಲ್ಲಿಗೆ ಬೇಕಾದ್ರೂ ನೀವು ಎಲ್ಲಿಗೆ ಕೇಳ್ತೀರೋ ಅಲ್ಲಿಗೆ ಬರುತ್ತೆ ಇದು. ಆ್ಯಂಡ್ ಆಫ್ ರೋಡು ಮಾಡ್ಬೋದು, ಬಟ್ ಹೆವಿ ಪೆಟ್ರೋಲ್ ಖರ್ಚಾಗುತ್ತೆ ಆಫ್ ರೋಡ್ ಮಾಡಿಬಿಟ್ರೆ.